ಗದಗ ನಗರದ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಉಂಟಾಗಿದೆ. ಗದಗದಿಂದ ಲಕ್ಷ್ಮೇಶ್ವರ, ಹಾವೇರಿ ಹಾಗೂ ಬ್ಯಾಡಗಿಗೆ ತೆರಳುವ ನೂರಾರು ಪ್ರಯಾಣಿಕರು ಬಸ್ ಸಿಗದೆ ತೊಂದರೆ ಅನುಭವಿಸಿದ್ದಾರೆ. ಒಂದು ಬಸ್ ಬಂದ ತಕ್ಷಣ ಅದನ್ನು ಹತ್ತಲು ಮುಗಿಬಿದ್ದು ನೂಕುನುಗ್ಗಲು ನಡೆದಿದೆ. ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ತೊಂದರೆ ಅನುಭವಿಸಿ ಗೋಳಾಟ ಮಾಡಿದ್ದಾರೆ. ಪ್ರಯಾಣಿಕರು ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಬೇಕು ಎಂದು ಸಾರಿಗೆ ಇಲಾಖೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾರಿಗೆ ಇಲಾಖೆಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರಿಗೆ ದೊಡ್ಡ ತೊಂದರೆ ಉಂಟಾಗಿದೆ. ಬೆಳಗ್ಗೆಯಿಂದ ಬಂದವ್ರಿ ನೀವು ಹಳ್ಳಿ ಹಾವೇರಿಗೆ ಬಸ್ಸಿಗೆ ಬಾ ಅಂತ ಹೇಳಾರ ನಮ್ಮ ಮನ್ಯಾಗ. ಈಗ ನಾವು ಹೋಗ್ಲಿಲ್ಲ ಅಂದ್ರೆ ಬಸ್ಸಿಂದ ನಾವು ಪ್ರಾಬ್ಲಮ್ ಕೇಳ್ತಾರೆ ನಮ್ಮ ಮನ್ಯಾಗ. ಈ ಬಸ್ನಾಗಂತೂ ಹೋಗಕ್ಕೆ ಆಗಲ್ಲ. ನಮ್ಗೆ ವಸ್ತು ಇರ್ಬೇಕನ್ರಿ. ಒಂದು 4 ಗಂಟೆ ಬಂದು ನಿಂತೀವಿ ನಾವು, ಏನಾದ್ರೂ ಬಸ್ ಇಲ್ಲ. ಅವು ಮುಂದೆ ಹಾಕೋದವ್ರು ನಮ್ಗೆ ಏನು ಮಾಡ್ಬೇಕು ನಾವು? ಹೇಳಿ ಹೋರ್ ನೀವು. ನಾವು ಲಕ್ಷ್ಮೇಶ್ವರ ಹೋಗಾರ ಹಾವೇರಿಗೆ ಹೋಗಿ ಬ್ಯಾಡಿಗೆ ಹೋಗ್ಬೇಕ್ರಿ ಸರ್ ನಾವು. ಹಾವೇರಿಗೆ ಹೋಗಿ ಬ್ಯಾಡಿಗೆ ಹೋದ್ರೆ ನಮ್ಗೆ ಮನೆ ಈಗ ಎಷ್ಟೊತ್ತಾಯ್ತು ನಿಂತ್ಕೊಂಡು ನೀವು? ಈಗಲೇ 2 ತಾಸು ಹತ್ರ ನಿಂತ್ಕೊಂಡು ನಾವು ಇಲ್ಲ ನಿಂತು. ಹ್ಞೂ ರೀ 4 ಗಂಟೆಗೆ ಬಂದವ್ರಿ ಇಲ್ಲಿ. ಮತ್ತೆ ಬಸ್ ಹೋಗೈತೆ ಅಂತಾರ ಕಂಟ್ರೋಲ್ನಾಗ. ಇಲ್ಲಿ ನಾವು ಬಸ್ ಇಲ್ಲ. ನೀವು ಬಂದಿರಲ್ರಿ ಅಮ್ಮರ? ಎಷ್ಟು ಗಂಟೆಗೆ ಬಂದಿರ ಅಮ್ಮರ? 4:15ಕ್ಕೆ ಇಲ್ಲದೇನ್ರಿ ಬಸ್ ಇಲ್ಲ. ಒಂದು ಬಸ್ ಇಲ್ಲ. ಮಂಗಳೂರು ಬಸ್ ಇತ್ತು, ಅದನ್ನ ಮಾಗಡಿಗೆ ತರ್ಬಂಗಿಲ್ಲ ಅಂದ್ರೆ ಮಾಗಡಿಗೆ ತರ್ಬಂಗಿಲ್ಲ ಅಂದ್ರೆ ಕುಂತ್ವಿ. ಹೇಳಿ ಹೋರ್ ನೀವು. ನಾವು ಮಾಗಡಿಗೆ ಇಳಿಯಾರ. ಹಳ್ಳಿಯವ್ರಿಗೆ ಏನು ಬಸ್ ಇಲ್ಲ ಬಿಡ್ರಿ. ಮಾಗಡಿಗೆ ಬರೋಕೆ ಅಷ್ಟು ಇಲ್ಲ, ಇದಾರೆ ಬರೋಕೆ ಬಸ್. ಹಳ್ಳಿಯವ್ರಿಗೆ ಬಸ್ ಇಲ್ಲ.